ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಾನು ಕೊಳಲು ವಾದಕ ಗಣೇಶ್ KS. ಹಾಗೆ ಇವತ್ತಿನ ಈ ಅದ್ಧೂರಿಯ ಕಾರ್ಯಕ್ರಮ ಗಾನಸಿರಿ ಕಲಾ ಕೇಂದ್ರದ 25ನೇ ವರ್ಷದ ಮೊದಲ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಉದ್ಘಾಟನೆ ಮಾಡಲು ಬಂದಿದ್ದೆ ಮತ್ತು ಅಲ್ಲಿನ ನಂತರ ಒಂದು ಪರ್ಫಾರ್ಮ್ ಕೂಡ ಎಲ್ಲ ಮಾಡಿದೆ. ಬಹಳ ಖುಷಿ ಆಗ್ತಾ ಇದೆ. ಈ ಸಂಸ್ಥೆ ಮತ್ತಷ್ಟು ಬೆಳಗಲಿ, 25 ವರ್ಷದಿಂದ 50 ವರ್ಷವನ್ನು ಪೂರೈಸಲಿ, 100 ವರ್ಷ ಆಗಲಿ, ಹೀಗೆ ಸಾಕಷ್ಟು ಹೆಸರು ಮಾಡ್ತಾ ಬರಲಿ. ಹಾಗೆ ಸಂಸ್ಥೆಯ ಸಂಸ್ಥಾಪಕರು, ನಿರ್ದೇಶಕರು ಆಗಿರುವಂತಹ ನನ್ನ ಅತ್ಯಂತ ಸನ್ಮಿತ್ರ ಶ್ರೀ ಕಿರಣ್ ಸರ್ ಅವರಿಗೆ ಸದಾ ಶುಭವಾಗಲಿ ಮತ್ತು ಅವರ ಎಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ಹಾರೈಸ್ತಾ ಇದ್ದೀನಿ. ಸರ್, ನಾನು ಆ್ಯಕ್ಚುಲಿ ನನ್ನ ಏಜ್ ಆಫ್ 8 ನನ್ನ ಫಸ್ಟ್ ಕಾನ್ಸರ್ಟು. ಇವಾಗ ನಾನು 48 ಇಷ್ಟು ಸರಿಸುಮಾರು ಒಂದು 32-33 ವರ್ಷದಿಂದ ಫ್ಲೂಟ್ ನುಡಿಸ್ತಾ ಇದ್ದೀನಿ. ಮತ್ತು ಬೆಂಗಳೂರಿಗೆ ಅಂದರೆ ನನ್ನ ಮೂಲ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಜನ್ಮ ಕೊಟ್ಟ ಜಾಗ ನನ್ನ ಊರು ಸುಳ್ಯ, ಅನ್ನ ಕೊಟ್ಟ ಜಾಗ ಬೆಂಗಳೂರು. ಹಾಗೆ ಕಳೆದ 20 ವರ್ಷದಿಂದ ಇಲ್ಲಿ ಸ್ಯಾಂಡಲ್ವುಡ್ಡು, ಆಮೇಲೆ ಬೇರೆ ರೆಕಾರ್ಡಿಂಗ್ಸು, TV ಚಾನೆಲ್ ಶೋಸು, ಅದೇ ಈಗ ರನ್ನಿಂಗ್ ಶೋ ಯಾವುದು ನಡೀತಾ ಇದೆ ಅಂದರೆ ಗಾನ ಸಿಂಚನ ಅಂತ. ಅದು ಚಂದನದವ್ರದ್ದು ತುಂಬ ದೊಡ್ಡ ಮಟ್ಟಿನ ಒಂದು ರಿಯಾಲಿಟಿ ಶೋ. ಅದರಲ್ಲಿ ವಾದ್ಯ ಸಂಯೋಜನೆ ಮಾಡಿದ್ದು ಮಾತ್ರ ಅಲ್ಲದೆ ನಾನು ಕೊಳಲು ಕೂಡ ನುಡಿಸಿದೆ. ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗಿನ ಜನ್ರೇಷನಲ್ಲಿ ಆ್ಯಕ್ಚುಲಿ ಟ್ಯಾಲೆಂಟ್ಸ್ ಬೇಕಾದಷ್ಟಿದೆ. ಮತ್ತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನಂದರೆ, ಸಾಕಷ್ಟು ರಿಯಾಲಿಟಿ ಶೋಸಲ್ಲೆಲ್ಲ ನುಡಿಸ್ತಾ ಇರೋದ್ರಿಂದ ತುಂಬ ಯೂತ್ಸ್ ಬರ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಆದರೆ ಒಂದೇ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ವಿನ್ ಆದಮೇಲೆ ಒಂದು 2-3 ವರ್ಷ ಇರ್ತಾರೆ, ಅಲ್ಲಿಂದ ನಂತರ ಫೀಲ್ಡೇ ಬಿಟ್ಬಿಡ್ತಾರೆ. ಯಾವುದೋ ಒಂದು ಕಂಪನಿನೋ ಅಥವಾ ಅದು ಹೊಟ್ಟೆಪಾಡಿಗಾಗಿ ಮಾಡಲೇಬೇಕು, ಅಫ್ಕೋರ್ಸ್ ಮಾಡಲೇಬೇಕು. ಬಟ್ ಏನು ಅಂತ ಹೇಳಿದರೆ, ಒಂದು ಸರ್ತಿ ಸಕ್ಸಸ್ ಅಂತೇಳಿ ಬಂದ ಮೇಲೆ ಅದನ್ನು ಬಿಡಬೇಡಿ, ಅದನ್ನು ಕಂಟಿನ್ಯೂ ಮಾಡಿ. ಆ ಥರ ಒಮ್ಮೆ ಸಕ್ಸಸ್ ಬಂದಿದ್ದನ್ನು ಬಿಟ್ಬಿಡ್ತಿದ್ರೆ ಈ ನಾಡಿಗೆ ನಮಗೆ ಪ್ರಾತಸ್ಮರಣೀಯರಾಗಿ ಇದ್ದಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಇರ್ತಿರಲಿಲ್ಲ, ಎಸ್ ಜಾನಕಿ ಅಮ್ಮ ಅವರು ಇರ್ತಿರಲಿಲ್ಲ, ಯೇಸುದಾಸ್ ಅವರು ಇರ್ತಿರಲಿಲ್ಲ. ಅಂದರೆ ಅವರುಗಳೆಲ್ಲ ಒಂದು ಸರ್ತಿ ಸಕ್ಸಸ್ ಬಂತು ಅಂತೇಳಿ ಬಿಟ್ಬಿಡ್ತಿದ್ರೆ ನಮಗೆ ಖಂಡಿತ ಅವರುಗಳು ಇರ್ತಿರಲಿಲ್ಲ. ಇದನ್ನು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಯೂತ್ಸ್ ಪ್ಲೀಸ್ ನಿಮಗೆ ಸಕ್ಸಸ್ ಬಂದಿದ್ದನ್ನು ಕಂಟಿನ್ಯೂ ಮಾಡಿ, ಅದನ್ನು ಲೈಫ್ ಲಾಂಗ್ ನಿಮ್ಮ ಜೊತೆಗೆ ನಿಮ್ಮ ಉದ್ಯೋಗವನ್ನು ಮಾಡಿ, ನಿಮ್ಮ ಉದ್ಯೋಗದ ಜೊತೆಗೆ ಸಂಗೀತವನ್ನು ಸಾಕಷ್ಟು ನಿಮ್ಮ ಜೊತೆಗೆ ಮುಂದಕ್ಕೆ ಕೊಂಡೋಗಿ. ಈ ನಾನು ಗಮನಿಸುವ ಹಾಗೆ AI ಅಂತ ಹೇಳುವಂಥದ್ದು ಮ್ಯೂಸಿಕ್ ಇಂಡಸ್ಟ್ರಿ ಒಳಗಡೆ ಬರೋದಕ್ಕೆ ಕಾರಣ ಯೂತ್ಸೇ ಕಾರಣ. ಯಾಕೆ ಕಾರಣ ಅಂದರೆ ಅಷ್ಟೇ, ಒಂದು ಸರ್ತಿ ಸಕ್ಸಸ್ ಬಂದುಬಿಡುತ್ತಾ, ಬಿಡು ಮಗ ಬೇಡ ಆಯ್ತು ಎಲ್ಲ ಸಾಕಿ, ನೀವು ಬೇರೆ ಏನೇನಾದ್ರು ನೋಡೋಣ. ಆವಾಗ ಏನಾಯಿತು, ಟೆಕ್ನಾಲಜಿ ಬೇರೆ ಥರದಲ್ಲಿ ಬಂತು. ಆದರೆ ಸಂಗೀತಕ್ಕೆ ಯಾವಾಗಲೂ ಬೇಕಾಗಿರೋದು ಒಂದೇ ಟೆಕ್ನಾಲಜಿ, ಅದಕ್ಕೆ ರಾಗ, ತಾಳ, ಭಾವ, ಇದೇ ಟೆಕ್ನಾಲಜಿ ಬೇಕಾಗಿರೋದು. ಇದನ್ನು ಸಮರ್ಥವಾಗಿ ಎಲ್ಲರೂ ಕೂಡ ಬಳಸ್ಕೊಳ್ಳಿ. ನಾವೆಲ್ಲರೂ ಕೂಡ ಸೇರಿ ನಮ್ಮ ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ, ಸಂಗೀತ ಶಾರದೆಯ ಆರಾಧನೆ ಮಾಡೋಣ. ಥ್ಯಾಂಕ್ ಯು.